ಅವ್ರಿ ಬಾ ಬಾಯ್. ಇನ್ನು ಅವ್ರಿಗೊಂದು ಫೋನ್ ಮಾಡಿ ಹೇಳಬೇಕು, ನನಗೆ ಬೆಳಿಗ್ಗೆ ಬೆವರಿ ಇಲ್ದು ಹೋಯ್ತು. ಚೋತುಮ್ಮ ಪಪ್ಪಿ ಕೊಡು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೀನಿ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲೇ ಇರೋ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇವ್ರು ನೋಡಿ ಕಾಯೋದು, ದನಗಳನ್ನು ಬಿಡ್ಲಿಕ್ಕೆ ಆಯ್ತಲ್ಲ, ಅವ್ರಿಗಿಂತ ಮುಂಚೆ ಬಂದು ವೆಯ್ಟ್ ಮಾಡ್ತಾ ಇರ್ತದೆ ಕೊಕ್ಕರೆ. ಅವ್ರಿ ಬಾ ಬಾ, ಇಡ್ಲಿಂದ ಬಾ. ಇವಳು ಇವತ್ತು ಮೊನ್ನೆಯಿಂದ ಇವತ್ತೇ ಬಿಟ್ಟದ್ದು ಇವಳನ್ನು, ಗುಬ್ಬಾಕನನ್ನು. ಇನ್ನು ಓಡ್ತಾಳೆ ಮತ್ತೆ. ಕೋಳಿ ನೋಡಿ ಕಾಯಿ ಹೆಕ್ಕುದು ಬಂದು, ಇದು ಕಾಯಿ ಇದನ್ನೇ ಹೆಕ್ಕುದು. ಇದು 2ನೇ ದಿವಸ ಕಾಯಿ ಬಿದ್ದ ಮೇಲೆ ಅವಳನ್ನು ಕರ್ಕೊಂಡು ಬರ್ತಿರೋದು. ದನಗಳಿಗೆ ಬೇಗ ಅದರದ್ದು ಪರಿಮಳ ಬರುದಾ ಅಂತ. ಇವತ್ತು ಪುಟ್ಟಕ್ಕ ಮತ್ತು ಚಿಕ್ಕ ಗೌರಿಯನ್ನು ಮಾತ್ರ ಹೊರಗಡೆ ಕರ್ಕೊಂಡು ಬಂದು ಕಟ್ಟಿದ್ದು. ಮಂಗು ಹೀಟಿಗೆ ಬಂದಿದ್ದಾಳೆ, ಹಾಗೆ ಅವಳಿಗೆ ಇಂಜೆಕ್ಷನ್ ಹಾಕಬೇಕಲ್ಲ. ಮತ್ತು ಅವಳೀಗ ದೊಡ್ಡ ರಾಮಾಯಣನೇ ಮಾಡಿದ್ಲು ಲಾಸ್ಟ್ ಟೈಮ್ ಥರ. ನನಗೆ ಈಗ ನೆನೆಸಿದಂತು ಕೋಇನ್ಸಿಡೆನ್ಸ್ ಅಂದರೆ ಆವತ್ತು ಸಹ ನಾನು ಇದೇ ಡ್ರೆಸ್ ಹಾಕಿದ್ದೆ, ನಿಮಗೆ ಹೇಳಿದ್ದೆ. ತೋಟಕ್ಕೆಲ್ಲ ಓಡಿ ಹೋಗಿ ಮತ್ತು ಕಟ್ಟಿ ಹಾಕಿ ದೊಡ್ಡ ರಾಮಾಯಣನೇ ಮಾಡಿದ್ಲು. ಇವತ್ತು ಸಹ ಅಷ್ಟೇ. ಮತ್ತು ನಾನು ಹೇಗಾದರೂ ಕಂಟ್ರೋಲ್ ಮಾಡಿ ಅವಳ ಪ್ಲೇಸಲ್ಲಿ ಕಟ್ಟಿ ಹಾಕಿದ್ದೆ. ಹಾಗೆ ಇನ್ನು ಅವರಿಗೊಂದು ಹೇಳಬೇಕು ಫೋನ್ ಮಾಡಿ. ಸುಮಾರು ಸಮಯ ಆದಮೇಲೆ ಅವಳು ಈಗ ಹಿಟ್ಟಿಗೆ ಬಂದದ್ದು. ಇನ್ನಿವತ್ತು ಕರಿಯೋದ್ರಲ್ಲಿ ಕಿವಿ ಬಿಡ್ಲಿಕ್ಕೆ ಆಗಲಿಕ್ಕಿಲ್ಲ. ಹೊರಗೆ ಬಿಟ್ಟರೆ ಇಬ್ಬರ ಮೇಲೆ ಸಹ ಹತ್ತುತ್ತಾಳೆ. ಹತ್ತುದಂದ್ರೆ ಚಿಕ್ಕದನ್ನು ಸಹ ಬಿಡೋದಿಲ್ಲ, ಅವಳ ಮೇಲೆ ಸಹ ಹತ್ತುತ್ತಾಳೆ. ಅದಕ್ಕೆ ಇಲ್ಲೇ ಕಟ್ಟಿದ್ದುಂಟು ಅವಳನ್ನು. ಕೋಳಿ ಹಿಂದಿದ್ದಾಳೆ. ಇನ್ನು ಅವರಿಗೊಂದು ಫೋನ್ ಮಾಡಿ ಹೇಳಬೇಕು, ನನಗೆ ಬೆಳಿಗ್ಗೆ ಬೆವರಿ ಇಲ್ದು ಹೋಯ್ತು. ನನ್ನ ದನಗಳನ್ನು ಕಟ್ಟಿ ಬಂದು ಈಗ ತೋಟಕ್ಕೆ ಬಂದೆ ಹುಲ್ಲಿಗೆ. ಇದು ಅವಳನ್ನು ಬಿಟ್ಟೋದಿಲ್ಲಲ್ಲ, ಬಿಟ್ಟಿದ್ರೆ ಇವತ್ತು ಹುಲ್ಲಿ ಬರಬೇಕು ಅಂತ ಇರಲಿಲ್ಲ. ಮತ್ತು ನಿನ್ನೆ ಸಹ ದನಗಳನ್ನು ಕಟ್ಟಿ ಹಾಕಿದ್ದು. ನಿನ್ನೆ ಕಾಲು ಬಾಯಿ ರೋಗದ್ದು ಮತ್ತು ಚರ್ಮ ಗಂಟು ರೋಗ ಉಂಟಲ್ಲ, ಅದಕ್ಕೆ ಗೌರ್ಮೆಂಟಿಂದ ಇಂಜೆಕ್ಷನ್ ಕೊಡಲಿಕ್ಕೆ ಬಂದಿತ್ತು ದನಕ್ಕೆ, ಔಷಧಿ ಹಾಕೋಕ್ಕೆ. ಹಾಗೆ ಔಷಧಿ ಹಾಕಿದ ಮೇಲೆ ಬಿಡಲಿಕ್ಕಿಲ್ಲ, ಬಿಸಿಲಿಗೆ ಬಿಡಬೇಡಿ ಅಂತ ಹೇಳಿದರು. ಅದಕ್ಕೆ ನಿನ್ನೆ ಅವರನ್ನು ಬಿಡಲಿಲ್ಲ. ಇವತ್ತು ಬಿಡುವ ಅಂತೇಳಿ ಕರ್ಕೊಂಡು ಹೋಗುವಾಗ ಹೀಗೆ ಆಯಿತು. ಈಗ ಒಂದು ಕಟ್ಟ ಹುಲ್ಲು ಮಾಡಿ ಕೊಂಡೋಗಬೇಕು, ಅವಳಿಗೆ ತಿನ್ನಲಿಕ್ಕೆ ಹಾಕಬೇಕಲ್ಲ. ಮಧ್ಯಾಹ್ನ ತನಕ ಈಗ ಮದ್ದಿದ್ರೆ ಒಂದು ಕಟ್ಟ ಮಧ್ಯಾಹ್ನ ತನಕ ಸಾಕು. ಮತ್ತು ಒಂದು ಸ್ವಲ್ಪ ಇದು ನೆಟ್ಟದ್ದು ಹುಲ್ಲು ಉಂಟಲ್ಲ, ಸೀಮೆ ಹುಲ್ಲು, ಅದು ಮೊನ್ನೆ ಮಳೆಗೆಲ್ಲ ಚೆಂದ ಚಿಗುರಿತು. ಅದನ್ನೊಂದು ಸ್ವಲ್ಪ ತಗೊಂಡು ಬಂದು ಹಾಕಿದರೆ ಸರಿ ಆಗ್ತದೆ. ಮತ್ತು ವೈ ಹುಲ್ಲು.
ಹುಲ್ಲೊಂದು ಕಟ್ಟಾಯ್ತಿದ್ದು ನನಗೆ ಹೊತ್ಕೊಂಡು ಹೋಗ್ಬೋದು, ಒಬ್ಳಿಗೆ ಇರ್ತದಲ್ಲ, ತಗೊಂಡು ಹೋಗ್ಬೋದು. ಇನ್ನು ಅಡಿಕೆ ಎಷ್ಟು ಸಿಕ್ಕಿತ್ತು, ಸಂಜೆ ಮತ್ತೆ ಇಲ್ಲಿಗೆ ಹುಲ್ಲಿಗೆ ಬರಲಿಕ್ಕೆ ಉಂಟು, ಹಾಗೆ ಆಗ ತಗೊಂಡು ಹೋಗ್ಬೋದು. ತೋಟದಿಂದ ಬಂದು ನನಗೆ ಒಮ್ಮೆ ಪಂಚಾಯತಿಗೆ ಹೋಗಬೇಕು. ನಾನು ಒಂದು ಲಾಸ್ಟ್ 1 ಮಂತಿಂದ ನಿಮ್ಮ ಹತ್ರ ಹೇಳ್ತಿದ್ದೇನೆ, ತೀರ್ವೆ ಕಟ್ಟಬೇಕು ಅಂತ. ಅಂದರೆ ಅದು ನಾನು ಹೋದಾಗ ಅವ್ರು ಇರೋದಿಲ್ಲ, ಇಲ್ಲಾಂದರೆ ರಿಸಿಪ್ಟ್ ಇರೋದಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗಿ ರಿಟರ್ನ್ ಬರಬೇಕಾಗ್ತಿತ್ತು. ಹಾಗೆ ನಿನ್ನೆ ಕಾಲ್ ಮಾಡಿದಾಗೆ ನಿನ್ನೆ ಅವರಿಲ್ಲ, ಇವತ್ತಿದ್ದೇನೆ ಅಂತ ಹೇಳಿದರು. ಹಾಗೆ ಇವತ್ತೊಂದು ಹೋಗಿ ಕಟ್ಟಿ ಬರುವ. ಕಟ್ಟಲಿಕ್ಕೆ ಅಷ್ಟು ದೊಡ್ಡ ಏನಿಲ್ಲ, 10 ರೂಪಾಯಿ ಒಳಗೆ ಇರೋದು ಕಟ್ಟಲಿಕ್ಕೆ. ಅಂದರೆ ಜೂನ್ ತನಕ ಅದಕ್ಕೆ ವ್ಯಾಲ್ಯೂ, ಅಂದರೆ ಟೈಮ್ ಉಂಟಂತೆ, ಅಷ್ಟರೊಳಗೆ ಕಟ್ಟಬೋದು. ಈಗೇನು ಅಷ್ಟು ದೊಡ್ಡ ಸಮಯ ಆಗಲಿಲ್ಲ ಅಂತಂದರೆ ಜನವರಿಯಿಂದ ಇಯರ್ ಸ್ಟಾರ್ಟ್ ಆಗ್ತದಲ್ವ, ಜನವರಿಯಿಂದ ಏಪ್ರಿಲಿಗೆ 4 ತಿಂಗಳಾಯಿತು. ಲೇಟ್ ಆಯಿತು ಅಂತ ಅಪ್ಪಂದು ಬೊಬ್ಬೆ. ಹಾಗೆ ಇವತ್ತೊಮ್ಮೆ ಹೋಗಿ ಬರುವ. ಟಿಂಕುಳಿ ಕೂರಲಿ ಕುಡಿಯಲಿ. ಕರ್ಕೊಂಡು ಹೋಗುವ ಅಂತ ಬಂದೆ. ಇವಳು ಎಂತ ಮಾಡಿಟ್ಟಿದ್ದಾರೆ ನೋಡಿ, ಬಳ್ಳಿ ಎಲ್ಲಿ ಉಂಟು, ಇವಳು ಎಲ್ಲಿದ್ದಾಳೆ. ಅವಳನ್ನಪ್ಪ ನೀರಿಗೆ ಕರ್ಕೊಂಡು ಹೋಗ್ತಾರಂತೆ. ಚಿಕ್ಕವಳನ್ನು ಮನೆಗೆ ಕರ್ಕೊಂಡು ಬಾ ಹೇಳಿದರು. ನಿಮಗೆ ಬೇಕಾ ಬೈ ಹುಲ್ಲು? ಗೌರಿ ಕೊಡ್ತಾಳಂತೆ ಬಂದರೆ. ಗೌರಿ, ಚೋತುಮಾ ಪಪ್ಪಿ ಕೊಡು.